ಅವ್ರು ಮಾಡಿದ ಕಾರ್ಯ ಕಡೆದೆ ತಪ್ಪಾಗಿನ ಕಡೆದೆ ಇಲ್ಲೋಗದ ಏನ್ ಬಂತ ಮರಣ ಬಂದು. ಹೌದಲ್ರಿ? ಹಲ್ಲೆಲೂಯಾ. ಮೊದಟಿಗೆ ಯಾರು ಸೃಷ್ಟಿಗೆ ಭೂಮಿಯನ್ನು? ಆದಮ್. ಫಸ್ಟ್ ಅವರೇ ಸತ್ತಿ ಮೇಲೆ ಎಲ್ಲರಿಗೂ ಏನ್ ಬಂದ? ಮರಣ ಬಂದಿದೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇಲ್ಲಿ ನೋಡಿ, ನಮ್ಮ ಆಯುಷ್ಕಾಲ 70 ವರ್ಷ, ಬಲ ಹೆಚ್ಚಿದರೆ 80. ಮನುಷ್ಯ ಈ ಲೋಕದಾಗ ಜೀವಿಸ್ಕೊತ ಈ ಲೋಕದಾಗ ಮನುಷ್ಯ ಯಾವ ಕೈ ಬಿಡ್ತಾನೆ ಯಾರಿಗ ಬಿ ಗೊತ್ತಿಲ್ಲ ರೀ. ಹಲ್ಲೆಲೂಯಾ. ನೋಡ್ರಿ ಪ್ರೀತಿಯ ದೇವ್ರ ಮಕ್ಕಳೇ, ಆದಿಕಾಂಡದಲ್ಲಿ ನೋಡ್ಬೇಕಾದ್ರ ಜನರು ಮೊದಲು ದೇವರ ಎಷ್ಟನೇ ಬಸ್ಸನ್ನು ಗೊತ್ತದ? 930 ವರ್ಷ ರೀ. ಹಲ್ಲೆಲೂಯಾ. ಎಷ್ಟು? 930 ವರ್ಷ. ಅಲ್ಲಿ ತನ್ನ ಮನುಷ್ಯನ ಬಸ್ಸರ್ ಇಲ್ಲ. ದಾವಿದನ ಗ್ರಂಥ ಕೀರ್ತನೆ ನೋಡ್ಬೇಕಾದ್ರ ಎಷ್ಟು ಬಂದದ? 70 ಇದ್ರು 70 80. ಹಲ್ಲೆಲೂಯಾ. ನೋಡಿ ಪ್ರೀತಿಯ ದೇವ್ರ ಮಕ್ಕಳೇ, ಅಲ್ಲಿ ಡಿಫ್ರೆಂಟ್ ಏಟ್ ಫರಕ್ ಬಿದ್ದವು. ಅವರು ಜನರು 930 ವರ್ಷ ಬಸ್ಸರ್. ಹಲ್ಲೆಲೂಯಾ. ಅವ್ರ ಹಿಂದೆ ಹುಟ್ಟಿದ್ದು ಮಕ್ಕಳು ಏನು ನೋಡ್ಕೊಂಡ್ರೆ ಗೊತ್ತದ? ಅವ್ರೇನು ನೋಡ್ಕೊಂಡ್ರೆ ಗೊತ್ತದ ರೀ? ಅವರೇ ವರ್ಷ ಅವರು ಜೀವನ ಮಾಡ್ಯಾರ. ನಾವ್ ಎಷ್ಟು ಯೋಚನೆ ಮಾಡ್ತೇವೆ ಅವ್ರಕಿನ್ನ ಹೆಚ್ಚಿಗೆ ನಾವು ಮಾಡ್ತಿರೋ ಅಂತ ಅನ್ಕೊಂಡ್ರಿ ಇವ್ರು. ಹಲ್ಲೆಲೂಯಾ. ಅಂದ್ರೆ ಅವ್ರಕಿನ್ನ ಮುಂದಕ್ಕೂ ಯಾರು ಬಿ ಹೋಗಿಲ್ಲ. ಇಟು ಏನ ಕೆಳಗಾಕೋತ ಎಷ್ಟು ಬಂದ? ದೇವ್ರ ಬಾಕಿ ನೋಡ್ಬೇಕಾದ್ರೆ 70 80 ತನ ಬಂದು. ಇವಾಗಿನ ಜೀವಿತ ನೋಡ್ಬೇಕಾದ್ರೆ ಈಗ ಗ್ಯಾರಂಟಿ ಅಸಲಿ ಅಲ್ಲ ರೀ. ಹಲ್ಲೆಲೂಯಾ. ನಿನ್ನ ಕಾಣಿಸಿನ ಮನುಷ್ಯ ಇವತ್ತಿಲ್ಲ. ಹಲ್ಲೆಲೂಯಾ. ನಿನ್ನ ಮಾತಾಡಿನ ಮನುಷ್ಯ ಇವತ್ತು ಇಲ್ಲ ರೀ. ಅಂದ್ರೆ ಏನಿದೆ ಅನ್ಕೋರಿ, ಅವಾಗ ಎಷ್ಟು ದಿವಸ ಬಸ್ಸಾರ, ಇವಾಗ ಎಲ್ತನ ಬಸ್ ಜನರು. ಒಂದ್ಸಲ ಆಲೋಚನೆ ಮಾಡ್ಕೋರಿ. ಆಲೋಚನೆ ಮಾಡ್ಕೊಂಡು ಏನಂದ್ರೆ ಪ್ರಿಯ ದೇವ್ರ ಮಕ್ಕಳಿದ್ರ, ನಾವು ಎಷ್ಟು ದಿವಸ ಈ ಭೂಮಿ ಇರ್ತೀವಿ ಯಾರಿಗ ಬಿ ಗೊತ್ತಿಲ್ಲ. ಆದ್ರೆ ಏನ್ ಮಾಡ್ಬೇಕು ಅನ್ಕೋರಿ ನಾವು? ಆದಿಕಾಂಡದಾಗ 5ನೇ ಅಧ್ಯಾಯ 24ನೇ ವಚನದಾಗ ನೋಡ್ರಿ, ಅಲ್ಲಿ ಹನೋಕ್ ಎಂಬ ವ್ಯಕ್ತಿ ಅವ ಏನ್ ಮಾಡ್ತೀರಂದ್ರ, ದೇವರಿಗೆ ಭಯಪಡಂತ ಮನುಷ್ಯ. ಯಾರು? ಹನೋಕ್ ನೋಡಿ ಪ್ರೀತಿ ದೇವ್ರ ಮಕ್ಕಳೇ, ಹನೋಕ್ ಒಂದು ಏನಂತ ದೇವ್ರ ಸರಿ ಒಂದು ಕಲೆಕ್ಷನ್ ಇತ್ತು. ಇವತ್ತು ಜನರ ಜೀವಿತ ಹೆಂಗ ಅನ್ಕೋರಿ? ದೇವ್ರ ಸರಿ ಕಲೆಕ್ಷನ್ ಇಲ್ಲ. ಹನೋಕ್ ಏನ್ ಮಾಡಿದ್ರ, ಆದಿಕಾಂಡ 5:24ದಾಗ ಹನೋಕು ದೇವ್ರ ಸರಿ ನಡೆದಿದ್ದ ಒಳ್ಳೆ ರೀತಿ ನಡೆದ ಕಾರಣ ಏನ, ಹನೋಕು ಪರಲೋಕಕ್ಕೆ ಏನ ಒಯ್ಯಲ್ಪಟ್ಟನ್ರಿ. ಹಲ್ಲೆಲೂಯಾ. ಹನೋಕ್ ಸತ್ತನ್ರಿ ಪ್ರೀತಿ ದೇವ್ರ ಮಕ್ಕಳೇ? ಸತ್ತಿಲ್ಲ. ಹನೋಕ್ ಯಾಕೆ ಸತ್ತಿಲ್ಲ? ಬಾಗಿಲ ಯಾಕೆ ಸತ್ತರು? ಹಲ್ಲೆಲೂಯಾ. ಹನೋಕು ದೇವ್ರ ಸರಿ ನಡೆದ ಕಾರಣ ಏನಾಗ್ಯದ, ಹನೋಕು ದೇವ್ರ ಸರಿ ಪರಲೋಕದ ಒಯ್ಯಲ್ಪಟ್ಟ. ಇವತ್ತು ನಮ್ಮ ಕುಟುಂಬಗಳು ಯಾರು ಸರಿ ಅವ? ಹಲ್ಲೆಲೂಯಾ. ನಮ್ಮ ಕುಟುಂಬ ದೇವ್ರು ಸರಿ ಅವನ ಏನು ಸೈತಾನ ಸರಿ ಅವನ? ಒಂದ್ಸಲ ಆಲೋಚನೆ ಮಾಡ್ಕೋರಿ. ದೇವ್ರ ಸರಿ ನಡೆದ್ರೆ ಏನಂತ ಪರಲೋಕನ ಒಯ್ಯಲ್ಪಡ್ತೀವಿ. ಸೈತಾನ ಸರಿ ಕೈ ಕಲಿಸಿದ್ರ ನರಕಕ್ಕೆ ಹೋಗಲ್ಪಡ್ತದ. ಹಲ್ಲೆಲೂಯಾ. ನೋಡ್ರಿ, ನನ್ನ ಪ್ರೀತಿಯ ಹನೋಕ್ ನೋಡ್ರಿ, ನಾ ಸ್ಪಷ್ಟದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕಾ 11ನೇ ಅಧ್ಯಾಯ 5ನೇ ವಾಕ್ಯ ಓದಿಲ್ಲ, ನಿಮ್ಗೆ ಗೊತ್ತದ್ದು ಸ್ಪಷ್ಟ ಆಗಿ ನಾ ಹೇಳ್ತೀನಿ. ಇಬ್ರಿಯರಿಗೆ ಬರೆದ ಪತ್ರಿಕಾ 11:5. ಕನ್ನಡ ಬೈಬಲ್ ಯಾರಾದ್ರೂ ಸಹಾಯ ಮಾಡ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕಾ 11:5. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟಿದ್ದನು. ಏನಂತೀರಿ? ಹನೋಕು ಸತ್ತಿಲ್ಲ, ಸಯಲ್ ಏನಾಗ್ಯಾನ? ಪರಲೋಕ ಹೋಗ್ಯಾನ. ಪರಲೋಕಕ್ಕೆ ಹೆಂಗ್ ಹೋಗ್ಯಾನ? ನಾವು ತಿಳ್ಕೊರಿ, ಇಲ್ಲಿ ನಿಂತ ಮಗಳೇ. ಹನೋಕ್ ಹೆಂಗ್ ಹೋಗ್ಯಾನ ಅನ್ಕೋರಿ? ಇದೇ ರೀತಿ ಶರೀರ ತಗೋ ಏನ್ ಮಾಡ್ಯಾನ? ಪರಲೋಕಕ್ಕೆ ಹೋಗ್ಯಾನ. ಹನೋಕು ದಿನ ಎಲ್ಲರ ಮೋಕ್ಷ ಮಾಡ್ಯಾರ? ಹನೋಕಗೂ ಮಾಡ್ಯಾರ? ಇಲ್ಲ. ಹನೋಕು ಎಲ್ಲರ ಸಮಾಧಿ ಅದ? ಇಲ್ಲ ರೀ. ನೋಡ್ರಿ, ಹನೋಕನು ಮರಣನು ಅನುಭವಿಸದೆ ಒಯ್ಯಲ್ಪಟ್ಟದ್ದು. ನಂಬಿಕೆಯಿಂದಲೇ ಅವನು ದೇವರನ್ನು ತೆಗೆದುಕೊಂಡು ಹೋದ್ರಿಂದ ಅವನು ಯಾರಿಗೂ ಸಿಗಲಿಲ್ಲ. ಅವನು ಒಯ್ಯಲ್ಪಡೋದಕ್ಕಿಂತ ಮೊದಲು ದೇವರಿಗೆ, ಹಲ್ಲೆಲೂಯಾ, ಅವ ದೇವರಿಗೆ ಮೆಚ್ಚುಗೆ ಆಗಿದ್ದನು. ಯಾವಾಗ ನಾವು ದೇವರಿಗೆ ಮೆಚ್ಚುಗೆ ಐತೆ ಅನ್ಕೋರಿ, ಈ ಭೂಮಿಯಲ್ಲಿ ಸತ್ತರಿಗೆ ನಾವು ಪರಲೋಕದ ಹೋಯ್ತು ಅಂತ ಅರ್ಥ. ಹಲ್ಲೆಲೂಯಾ. ಈ ಭೂಮಿಯಲ್ಲಿ ನಾವು
ದೇವರು ಸರಿ ನಾವು ಕಲೆಕ್ಷನ್ಗೆ ಬಂದಿದ್ದ ಸತ್ಯವನ್ನು ಬರಿ, ಇವತ್ತೇ ಸತ್ಯವನ್ನು ತಿಳ್ಕೊರಿ. ಹಲ್ಲಿಲೂಯಾ. ಆದ್ರೆ ಪರಲೋಕ ನಾವು ಏರ್ಪಡ್ತೇವೆ. ಮೆಚ್ಚುಗೆ ಆದವನಾಗಿದ್ದೇನೆಂದು ಸಾಕ್ಷಿ ಉಂಟು. ಬೈಬಲ್ದಾಗ ಸುಳ್ಳಿಲ್ಲ, ಸತ್ಯ ಅದ. ಹನೋಕು ದೇವರು ಸರಿ ನಡೆದ ಕಾರಣ ಹನೋಕ್ ಪರಲೋಕ ರಾಜ ಹೋಗಲ್ಪಟ್ಟ. ಇವತ್ತು ನಮ್ಮ ಕುಟುಂಬಗಳು ನಿಮ್ಮ ಕುಟುಂಬಗಳು ಯಾರು ಸರಿ ಅವ? ಹಲ್ಲಿಲೂಯಾ. ನಮ್ಮ ಕುಟುಂಬಗಳು ಹೆಂಗಿರ್ಬೇಕಾದ್ರೆ ದೇವ್ರು ಸರಿ ನಾವು ಕುಟುಂಬಗಳಾಗಿರ್ಬೇಕು, ದೇವ್ರ ಮಕ್ಕಳಾಗಿರ್ಬೇಕು. ಹನೋಕು ದೇವ್ರ ಸರಿ ನಡೆದಾನ. ಹನೋಕ್ ದೇವ್ರಿಗೆ ಭಯ ಪಡಿತೀನಿ. ಹಲ್ಲಿಲೂಯಾ. ದೇವ್ರು ಹೇಳ್ತಾರ ಯೋಹಾನ ಬರೆದ ಸುವಾರ್ತೆ 11ನೇ 25ನೇ ವಚನದಲ್ಲಿ ಅಲ್ಲಿ ಏನು ಬರೆದಿದೆ ಪ್ರಿಯರೇ? ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ನನ್ನನ್ನು ನಂಬುವನು ಸತ್ತರೂ